HMPV ಆತಂಕದ ನಡುವೆ ಅದರಲ್ಲೂ ಮಕ್ಕಳಲ್ಲಿ ವಿಶೇಷವಾಗಿ ಈ ವೈರಾಣುವಿನ ಸೋಂಕು ತಗಲ್ತಾ ಇದೆ ಅನ್ನೋ ಆತಂಕದ ನಡುವೆ ಶಾಲೆಗಳಿಗೆ ಹೋಗುವ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಇರಲಿ ಅಂತ ಹೇಳಿ ಈ ಶಾಲಾ ಆಡಳಿತ ಮಂಡಳಿ ಕಡೆಯಿಂದ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ನಿರ್ಲಕ್ಷ್ಯ ಬೇಡ, ಕೆಮ್ಮು ನೆಗಡಿ ಕಾಣಿಸಿದ್ರೆ ಮಾಸ್ಕ್ ಹಾಕಿ ಶಾಲೆಗೆ ಕಳಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳಿಸದೇ ಇರೋದು ಒಳ್ಳೆಯದು ಅಂತ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ. HMPV ವೈರಾಣು ಹೆಚ್ಚಾಗಿ ಮಕ್ಕಳಲ್ಲೇ ಹಾಗೂ ಮಕ್ಕಳನ್ನೇ ತಗುಲುವ ಸಾಧ್ಯತೆ ಇರೋದ್ರಿಂದ ನಗರದಲ್ಲಿರುವಂತಹ ಶಾಲೆಗಳಿಗೆ ಹೊಸದೊಂದು ಸೂಚನೆ ಕ್ಯಾಂಪ್ಸ್ನಿಂದ ಬಂದಿರುವಂತದ್ದು. ಏನು ಎತ್ತ ಕ್ಯಾಂಪ್ಸ್ನ ಶಶಿಕುಮಾರ್ ಅವರಿದ್ದಾರೆ, ಮಾತಾಡಿಸ್ತೀನಿ. ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಮೊದಲಂಗೆ ಏನಿತ್ತು SOP ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಈಗಲೂ ಕೂಡ SOP ಯನ್ನ ಫಾಲೋ ಮಾಡಿ ಅಂತಕ್ಕಂಥದ್ದು. ಇದು ಸಾಮಾನ್ಯ ವೈರಸ್, ಯಾಕೆಂದ್ರೆ ಕೋಲ್ಡು ಕಾಫು ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರು ಬೇಡ. ಆದರೆ ಪಾಲಕ ಪೋಷಕರಾಗಲಿ ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು, ಮತ್ತು ಸ್ಯಾನಿಟೈಸರ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ ಅದೇ ರೀತಿ, ಮತ್ತು ಏನು ಟೆಂಪ್ರೇಚರ್ ಚೆಕ್ ಮಾಡಿ ಪ್ರತಿನಿತ್ಯ ಕ್ರಮ ಏನಿತ್ತು ಅದನ್ನು ಪಾಲಿಸಿ ಅನ್ನತಕ್ಕಂಥ ಒಂದು ಜಾಗೃತೆಯನ್ನು ಮೂಡಿಸ್ತಾ ಇದ್ದೇವೆ. ಯಾರು ಕೂಡ ಆತಂಕಕ್ಕೊಳಗಾಗಿ ಇರೋ ಮಕ್ಕಳಿಗೆಲ್ಲ ಮಾಸ್ಕ್ ಹಾಕ್ಬಿಡ್ಬೇಕು ಅನ್ನೋಂಥ ಅಗತ್ಯತೆ ಇಲ್ಲ. ಮತ್ತು ಇಲ್ಲೆಲ್ಲೋ ಒಂದು ಕಡೆ ತುಂಬ ವೈಭವೀಕರಣ ಆಗ್ತಾ ಇದೆ, ಆ ಭೀತಿ ಹೆಚ್ಚುವಂಥ ಪರಿಸ್ಥಿತಿ ಬೇಡ. ಇದು ಸಾಮಾನ್ಯ ಕೊಳ್ಳು. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಚನೆಗಳು ಬಂದಿದ್ದಾವೆ, ಏನು ಮಾಡ್ಬೋದು ಏನು ಬಿಡ್ಬೋದು ಅಂತಕ್ಕಂಥದ್ದು. ಅದನ್ನು ಪಾಲಿಸಿದ್ರೆ ಸಾಕು, ಆದರೆ ಯಾರು ಕೂಡ ನಿರ್ಲಕ್ಷ್ಯ ವಹಿಸೋದು ಬೇಡ. ಥ್ಯಾಂಕ್ ಯು. ಇಷ್ಟಾಗಿದ್ದು ಶಶಿಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರೋ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳು ಪೂರ್ಣವಾಗಿದೆ. ಯಾವುದೇ ಅವಘಡಗಳು ನಡೆಯದಂತೆ NDRF ಕೂಡ ಎಲ್ಲಾ ರೀತಿಯಲ್ಲೂ ಸನ್ನದ್ಧವಾಗಿದೆ. ಯಾವ ರೀತಿ ತಯಾರಿ ಆಗಿದೆ ಅನ್ನೋದ್ರ ಬಗ್ಗೆ NDRFನ DIG MK ಶರ್ಮಾ ಹಿಂದಿಯಲ್ಲಿ ಮಾತನಾಡಿದ್ದಾರೆ. ಅದನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6ನ ಇಂಟರ್ಪ್ರಿಟರ್ ಫೀಚರ್ ಮೂಲಕ ಕೇಳೋಣ ಬನ್ನಿ. NDRF उनको लेकर पूरी तरीके से तैयार है. ये छोटा सा प्रदर्शन हमने आप सबके सामने रखा था. आपने देखा कि वाटर इमरजेंसी को लेकर किस किस तरीके की चुनौतियां हमको मिल सकती हैं, तो उनसे कैसे निपटा जाए, उसी को लेकर ये प्रदर्शन था, जिसमें डूबते लोगों को बचाना, HMPV ಆತಂಕದ ನಡುವೆ ಅದರಲ್ಲೂ ಮಕ್ಕಳಲ್ಲಿ ವಿಶೇಷವಾಗಿ ಈ ವೈರಾಣುವಿನ ಸೋಂಕು ತಗಲ್ತಾ ಇದೆ ಅನ್ನೋ ಆತಂಕದ ನಡುವೆ ಶಾಲೆಗಳಿಗೆ ಹೋಗುವ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಇರಲಿ ಅಂತ ಹೇಳಿ ಈ ಶಾಲಾ ಆಡಳಿತ ಮಂಡಳಿ ಕಡೆಯಿಂದ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ನಿರ್ಲಕ್ಷ್ಯ ಬೇಡ, ಕೆಮ್ಮು ನೆಗಡಿ ಕಾಣಿಸಿದ್ರೆ ಮಾಸ್ಕ್ ಹಾಕಿ ಶಾಲೆಗೆ ಕಳಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳಿಸದೇ ಇರೋದು ಒಳ್ಳೆಯದು ಅಂತ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ. HMPV ವೈರಾಣು ಹೆಚ್ಚಾಗಿ ಮಕ್ಕಳಲ್ಲೇ ಹಾಗೂ ಮಕ್ಕಳನ್ನೇ ತಗುಲುವ ಸಾಧ್ಯತೆ ಇರೋದ್ರಿಂದ ನಗರದಲ್ಲಿರುವಂತಹ ಶಾಲೆಗಳಿಗೆ ಹೊಸದೊಂದು ಸೂಚನೆ ಕ್ಯಾಂಪ್ಸ್ನಿಂದ ಬಂದಿರುವಂತದ್ದು. ಏನು ಎತ್ತ ಕ್ಯಾಂಪ್ಸ್ನ ಶಶಿಕುಮಾರ್ ಅವರಿದ್ದಾರೆ, ಮಾತಾಡಿಸ್ತೀನಿ. ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಮೊದಲಂಗೆ ಏನಿತ್ತು SOP ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಈಗಲೂ ಕೂಡ SOP ಯನ್ನ ಫಾಲೋ ಮಾಡಿ ಅಂತಕ್ಕಂಥದ್ದು. ಇದು ಸಾಮಾನ್ಯ ವೈರಸ್, ಯಾಕೆಂದ್ರೆ ಕೋಲ್ಡು ಕಾಫು ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರು ಬೇಡ. ಆದರೆ ಪಾಲಕ ಪೋಷಕರಾಗಲಿ ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ
ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸರ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ ಅದೇ ರೀತಿ, ಮತ್ತು ಏನು ಟೆಂಪ್ರೇಚರ್ ಚೆಕ್ ಮಾಡಿ ಪ್ರತಿನಿತ್ಯ ಕ್ರಮ ಏನಿತ್ತು ಅದನ್ನು ಪಾಲಿಸಿ ಅನ್ನತಕ್ಕಂಥ ಒಂದು ಜಾಗೃತೆಯನ್ನು ಮೂಡಿಸ್ತಾ ಇದ್ದೇವೆ. ಯಾರು ಕೂಡ ಆತಂಕಕ್ಕೊಳಗಾಗಿ ಇರೋ ಮಕ್ಕಳಿಗೆಲ್ಲ ಮಾಸ್ಕ್ ಹಾಕ್ಬಿಡ್ಬೇಕು ಅನ್ನೋಂಥ ಅಗತ್ಯತೆ ಇಲ್ಲ. ಮತ್ತು ಇಲ್ಲೆಲ್ಲೋ ಒಂದು ಕಡೆ ತುಂಬ ವೈಭವೀಕರಣ ಆಗ್ತಾ ಇದೆ. ಆ ಭೀತಿ ಹೆಚ್ಚುವಂಥ ಪರಿಸ್ಥಿತಿ ಬೇಡ. ಇದು ಸಾಮಾನ್ಯ ಕೊಳ್ಳು. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಚನೆಗಳು ಬಂದಿದ್ದಾವೆ, ಏನು ಮಾಡ್ಬೋದು ಏನು ಬಿಡ್ಬೋದು ಅಂತಕ್ಕಂಥದ್ದು. ಅದನ್ನು ಪಾಲಿಸಿದ್ರೆ ಸಾಕು. ಆದರೆ ಯಾರು ಕೂಡ ನಿರ್ಲಕ್ಷ್ಯ ವಹಿಸೋದು ಬೇಡ. ಥ್ಯಾಂಕ್ ಯು. ಇವಿಷ್ಟ ಆಗಿದ್ದು ಶಶಿಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರೋ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳು ಪೂರ್ಣವಾಗಿದೆ. ಯಾವುದೇ ಅವಘಡಗಳು ನಡೆಯದಂತೆ ಎನ್ಡಿಆರ್ಎಫ್ ಕೂಡ ಎಲ್ಲಾ ರೀತಿಯಲ್ಲೂ ಸನ್ನದ್ಧವಾಗಿದೆ. ಯಾವ ರೀತಿ ತಯಾರಿ ಆಗಿದೆ ಅನ್ನೋದ್ರ ಬಗ್ಗೆ ಎನ್ಡಿಆರ್ಎಫ್ನ ಡಿಐಜಿ MK ಶರ್ಮಾ ಹಿಂದಿಯಲ್ಲಿ ಮಾತನಾಡಿದ್ದಾರೆ. ಅದನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6ನ ಇಂಟರ್ಪ್ರಿಟರ್ ಫೀಚರ್ ಮೂಲಕ ಕೇಳೋಣ ಬನ್ನಿ. एनडीआरएफ उनको लेकर पूरी तरीके से तैयार है. ये एक छोटा सा प्रदर्शन हमने आप सबके सामने रखा था. आपने देखा कि वाटर इमरजेंसी को लेकर किस किस तरीके की चुनौतियां हमको मिल सकती हैं, तो उनसे कैसे निपटा जाए उसी को लेकर ये प्रदर्शन था, जिसमें डूबते लोगों को बचाना, ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 200 ನಂದೇ ಹೊಂಟೈತು. ನಿಲ್ಲ ಮೇಲೆ ನೀವು ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.